ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ವೆಡ್ಡಿಂಗ್ ವಿಡಿಯೋ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ. ಬನ್ನಿ ವೆಡ್ಡಿಂಗ್ ವಿಡಿಯೋ ಮಾಡೋಕ್ಕೆ ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಬೇಕಾಗಿರುತ್ತೆ. ಪ್ರಾಜೆಕ್ಟ್ ಲಿಂಕು ಮತ್ತು ನಾನು ಅಲೈಟ್ ಮೋಷನ್ ಆ್ಯಪ್ನ ಯೂಸ್ ಮಾಡ್ತಾ ಇರೋದು ಪೇಯ್ಡ್ ವೆರಿಷನ್ ಅಂತಂದರೆ ನಾನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಎಡಿಟಿಂಗ್ ಮಾಡೋದು. ನೀವು ಬೇಕಿದ್ರೆ ಪ್ಲೇಸ್ಟೋರಲ್ಲೇ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡಿ. ನಿಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಯಾವುದೇ ಥರದ ಪಾಸ್ವರ್ಡ್ ಯಾವುದೂ ಇರುವುದಿಲ್ಲ. ಇದು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ಅದರಲ್ಲಿ ಎಲ್ಲಾದರೂ ನಾನು ಒಂದು ಫೋಟೋ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ಫೋಟೋನ. ಯಾವ ಥರ ಫೋಟೋ ಅಂತಂದರೆ, ಒಂದು ಫೋಟೋ ಹಾಕಿರ್ತೀನಿ ಇಮೇಜು. ಆ ಇಮೇಜು ಪ್ರಾಜೆಕ್ಟ್ ಲಿಂಕ್ ಇಮೇಜ್ ಇರುತ್ತೆ. ಆ ಇಮೇಜ್ನ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡು ಗೂಗಲಲ್ಲಿ ಹೋಗಿ ಇಮೇಜ್ ಅಂತ ಇರುತ್ತೆ ನೋಡಿ ಸೈಡಲ್ಲಿ. ಆ ಸೈಡಲ್ಲಿ ಇಮೇಜ್ನ ಕ್ಲಿಕ್ ಮಾಡಿ, ನಾನು ಈ ಥರ ಇಮೇಜ್ನ ಕೊಟ್ಟಿರ್ತೀನಿ. ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಕಡೆ ಬಂದಿರುತ್ತೆ ಆ ಇಮೇಜ್ನ ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಥರ ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ಮೋಸ್ಟ್ ನೋಡಿ ಇಂಪೋರ್ಟ್ ಅಂತ ತೋರಿಸುತ್ತೆ. ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಇವಾಗ ನಿಮಗೆ ಅಲೈಟ್ ಮೋಷನ್ಗೆ ಕರ್ಕೊಂಡು ಹೋಗುತ್ತೆ. ಅದು ಡೈರೆಕ್ಟ್ ಲಿಂಕು. ಇಲ್ಲೆಲ್ಲ ಲಿಂಕ್ಗಳೆಲ್ಲ ಓಪನ್ ಆಗ್ತವೆ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಸ್ವಲ್ಪ ಇಲ್ಲಿ ಟೂಲ್ಸ್ಗಳು ಬೇಕಾಗ್ತವೆ. ಟೂಲ್ಸ್ಗಳು ಏನಂತಂದರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ ಒಂದು ಸ್ವಲ್ಪ ಟೂಲ್ಸ್ಗಳು ಅದರಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಆ್ಯಡ್ ಮಾಡಬೇಕಾಗುತ್ತೆ ಆ ಟೂಲ್ಸ್ಗಳೆಲ್ಲ. ಇವಾಗ ನೋಡ್ತಾ ಇರ್ಬೋದು, ಈ ಬ್ಲಾಕ್ ಸ್ಕ್ರೀನ್ ಇದೆ ನೋಡಿ, ಟೆಂಪ್ಲೇಟು. ಇದು ಐಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಐಡಲ್ಲೇ ಇಟ್ಬಿಟ್ಟು ಈ ಪ್ರಾಜೆಕ್ಟ್ ಲಿಂಕ್ನ ಇಮೇಜು ಕೊಟ್ಟಿರ್ತೀನಿ. ಸೆಂಟ್ರಲ್ಲಿ ವಿಡಿಯೋ ಎಲ್ಲಿ ಬೇಕಾದ್ರೂ ಕೊಟ್ಟಿರ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಆ ಇಮೇಜ್ ನೋಡಿದ ತಕ್ಷಣ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡು ಗೂಗಲಲ್ಲಿ ಹೋಗಿ ಆ ಇಮೇಜ್ನ ಸರ್ಚ್ ಮಾಡಿದರೆ ಲಿಂಕ್ ಬರುತ್ತೆ, ಅಲೈಟ್ ಮೋಷನ್ ಆ್ಯಪ್ ಲಿಂಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಯಾವ ಥರ ಇಂಪೋರ್ಟ್ ಮಾಡ್ಕೊಂಡೆ ಆ ಥರ ಇಂಪೋರ್ಟ್ ಮಾಡ್ಕೊಳ್ಳಿ. ಯಾವುದೇ ಥರದ ಇದಕ್ಕೆ ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ತೊಂದರೆ ಆದರೆ ಕಮೆಂಟ್ ಮಾಡಿ ಏನಾಗುತ್ತೆ ಅಂತ. ಅದಕ್ಕೆ ಸೊಲ್ಯೂಷನ್ ನಾನು ಆದಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ ನೀವು, ವಿಡಿಯೋಗಳು ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪ್ತವೆ. ನೀವು ಫಸ್ಟ್ ನೋಡ್ಬೋದು ಮತ್ತೆ ಎಡಿಟಿಂಗ್ ತಿಳ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ಈ ಲಿಂಕ್ನ ಓಪನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಟೂಲ್ಸ್ಗಳಿದ್ದಾವೆ, ಆ ಟೂಲ್ಸ್ನ ನಿಮಗೆ ತೋರಿಸ್ತೀನಿ. ಆ್ಯಡ್ ಮಾಡೋದು, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಆ ಟೂಲ್ಸ್ಗಳು ಸಿಗ್ತವೆ. ವೆಯ್ಟ್ ಮಾಡಿ. ಒಂದಿಷ್ಟು ಟೂಲ್ಸ್ಗಳು ನಾನು ಟೆಲಿಗ್ರಾಮಲ್ಲೇ ಹಾಕಿರ್ತೀನಿ. ನೀವು ಅಲ್ಲೇ ಹೋಗ್ಬಿಟ್ಟು ಜಾಯ್ನ್ ಆದರೆ ಅಲ್ಲೇ ಟೂಲ್ಸ್ಗಳೆಲ್ಲ ಸಿಗ್ತವೆ. ನೋಡಿ, ನಾನು ಟೂಲ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಏನು ಟೂಲ್ಸ್ ಅಪ್ಪ ಅಂತಂದರೆ ನೋಡಿ, ಈ ಥರ ತಬಲ ಇದೆ ನೋಡಿ, ಅದ್ರ ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಬಂದು ಆ್ಯಡ್ ಆಗುತ್ತೆ. ಮೂವ್ ಇನ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಳ್ಳಿ. ಇದನ್ನು ಜೂಮ್ ಔಟ್ ಮಾಡ್ಕೊಂಡು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಲ್ಲಿ ನಿಮಗೆ ಸೆಟ್ ಆಗುತ್ತೆ ಅಲ್ಲಿನ ಇದು ತಬಲನ ಸೆಟ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಂಡು ನಿಮಗೆ ಎಷ್ಟು ಜೂಮ್ ಔಟ್ ಮಾಡಬೇಕು ಅಷ್ಟು ಜೂಮ್ ಔಟ್ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡ್ಬಿಡಿ. ಮತ್ತೆ ಪ್ಲಸ್ ಐಕನ್ ಮತ್ತೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಇಲ್ಲಿ ವಿಡಿಯೋ ನಾನು ಎಲ್ಲಿವರೆಗೂ ಕೊಟ್ಟಿರ್ತೇನೆ ಅಲ್ಲಿವರೆಗೂ ನೋಡ್ಕೊಂಡು ಈ ಥರ ಕರೆಕ್ಟಾಗಿ ಲೈನ್ ಇಟ್ಕೊಂಡು ತಬಲ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಮಾರ್ಕೆಟ್ ಟ್ರಿಮ್ ಕಟ್ ಮಾಡ್ಕೊಳ್ಳಿ. ಕಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಬನ್ನಿ, ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಾನು ಇನ್ನೊಂದು ಟೂಲ್ಸ್ನ ಆ್ಯಡ್ ಕೊಟ್ಟಿರ್ತೀನಿ, ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಕುಂಕುಮ ಇರುವಂಥ ಒಂದು ನೋಡಿ, ಈ ಟೂಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ಟೂಲ್ಸ್ ನಾನು ಪ್ರಾಜೆಕ್ಟ್ ಲಿಂಕಲ್ಲಿ ಕೊಟ್ಟಿರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ ಥರ್ಡ್ ಆಪ್ಷನ್ ಮೇಲೆ ಹೋಗಿ ಜೂಮ್ ಔಟ್ ಮಾಡ್ಕೊಳ್ಳಿ. ಇದನ್ನು ಜೂಮ್ ಔಟ್ ಮಾಡ್ಕೊಂಡು ನಿಮಗೆ ಎಲ್ಲಿ ಇಟ್ಕೋಬೇಕಾಗುತ್ತೆ ಅನಿಸುತ್ತೆ ಅಲ್ಲಿ ಇಟ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕುಂಕುಮ ನೋಡಿ, ಕುಂಕುಮ ಇರೋ ಪಾತ್ರೆ ನೋಡ್ತಿರಲ್ಲ, ಈ ಥರ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ಬಂದು ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡ್ಕೊಂಡು ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಆ ಇಮೇಜ್ನ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿದ್ರಲ್ಲ, ಆ ಎರಡು ಇಮೇಜ್ನ ಸೆಟ್ ಆಯ್ತು. ಇವಾಗ ಗ್ರೂಪ್ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ರೆಸ್ಸನ್ನು ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ಇಲ್ಲಿ ಫಸ್ಟ್ ವರ್ಡ್ಸ್ ಇದೆ ನೋಡಿ, ಆ ವರ್ಡ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಪರಿವಾರ
ಪರಿವಾರದ ಅಂತಿದೆ, ಅದಷ್ಟೇ ಇರಲಿ. ಮತ್ತೆ ನೀವು ಗೂಗಲ್ ಅಲ್ಲಿ ಬರಬೇಕಾಗುತ್ತೆ. ಗೂಗಲ್ ಬಂದು ಸಂಕ ಅನ್ನೋ ವೆಬ್ಸೈಟ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಫಸ್ಟ್ ಬರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಡ್ಡ ಹೆಸರನ್ನ ಲೆಫ್ಟ್ ಸೈಡ್ ಕನ್ನಡದಲ್ಲಿ ಏನು ಇರುತ್ತೆ, ನಿಮ್ಮ ವಿಡಿಯೋ ಮಾಡ್ತಿರುವ ಅಡ್ಡ ಹೆಸರು, ಅವರ ಅಡ್ಡ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಸೆಟ್ಟಿಂಗ್ ನ ಕನ್ನಡದಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ. ನೋಡಿ, ಈ ತರ ದೊರೆಗಳ ಅಂತ ಬರ್ಕೊಂಡಿದೀನಿ. ಈ ತರ ಬರ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಅಂತಿದೆ, ಆ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋಡ್ ಬರುತ್ತೆ. ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಆ ಕೋಡ್ ನ ಕಾಪಿ ಮಾಡ್ಕೊಂಡು ಅಪ್ಲಿಕೇಶನ್ ಬನ್ನಿ. ಇಲ್ಲಿ ನೀವು ರಿಮೂವ್ ಮಾಡಿರ್ತೀರಲ್ವಾ, ಅಲ್ಲಿ ಪೇಸ್ಟ್ ಮಾಡಿಬಿಡಿ. ಕಾಪಿ ಮಾಡಿರೋದನ್ನ ಒಂದ್ ಸ್ವಲ್ಪ ಗ್ಯಾಪ್ ಆದ್ರೆ ಒಂದ್ ಸ್ವಲ್ಪ ಇದನ್ನ ರಿಮೂವ್ ಮಾಡ್ಕೊಳ್ಳಿ ಪೇಸ್ಟ್ ನ. ನೋಡಿ, ಇಲ್ಲಿ ಕಲರ್ ಅಂತಿದೆ, ಕಲರ್ ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವುದೇ ತರಹದ ಕಲರ್ ನ ಚೇಂಜ್ ಮಾಡ್ಕೋಬಹುದು. ನೋಡಿ, ಈ ತರ ಕಲರ್ ನ ನೀವು ಚೇಂಜ್ ಮಾಡ್ಕೋಬಹುದು. ನೋಡಿದ್ರಲ್ಲ, ಮೇಲ್ಗಡೆ ಕಲರ್ ಚೇಂಜ್ ಆಗಿದೆ. ಕಪಲ್ಸ್ ನೇಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿರೋ ರಿಮೂವ್ ಮಾಡ್ಕೊಂಡು ಶಂಕ ಅನ್ನೋ ವೆಬ್ಸೈಟ್ ಗೆ ಬನ್ನಿ. ವೆಬ್ಸೈಟ್ ಗೆ ಬಂದು ಇಲ್ಲಿ ನಿಮ್ಮ ಹೆಸರು ಏನಿರುತ್ತೆ ಆ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ರೈಟ್ ಸೈಡ್ ಗೆ ಕೋಡ್ ಬರುತ್ತೆ, ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ ಬಂದು ನೀವು ಡಿಲೀಟ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅಂತಿದೆ ನೋಡಿ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ತರ ಕಲರ್ ಆ ಕಲರ್ ನ ಚೂಸ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಲಿಕ್ ಮಾಡಿದ ನೇಮಿನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹುಡುಗಿ ಹೆಸರು ಬರುತ್ತೆ, ಆ ಹುಡುಗಿ ಹೆಸರನ್ನ ರಿಮೂವ್ ಮಾಡ್ಕೊಳ್ಳಿ. ನೀವು ಮಾಡ್ತಾ ಇರೋ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಡೆಮೋ ನೇಮ್ ನ ಆಡ್ ಮಾಡ್ತಾ ಇದ್ದೀನಿ. ಕಾಪಿ ಮಾಡ್ಕೊಳ್ಳಿ, ಆ ಕೋಡ್ ನ ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮೆಷಿನ್ ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ಇಲ್ಲಿ ಕಪಲ್ಸ್ ನೇಮ್ ಆಯ್ತು, ಮತ್ತೆ ಸರ್ ನೇಮ್ ಆಯ್ತು. ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ರೂಪ್ ಥರ್ಡ್ 3 ಅಂತಿದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಚೇಂಜ್ ಮಾಡ್ಬೇಕಾಗುತ್ತೆ. ಎಡಿಟ್ ಟೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೇಟ್ 1/5 ಅಂತಿದೆ ನೋಡಿ, ಇದನ್ನ ನೋಡಿ ನಿಮ್ಗೆ ಯಾವ ಡೇಟ್ ಇರುತ್ತೆ ಆ ಡೇಟ್ ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಡೆಮೋ 10/5 ಅಂತಿದೆ ನೋಡಿ, 6 ಅಂತ ಸುಮ್ಮನೆ ನಾನು ಡೆಮೋ ಹಾಕ್ತಾ ಇದ್ದೀನಿ. ನೋಡ್ತಾ ಇದೀರಲ್ಲ, ಆ ತರ ಡೆಮೋ ಹಾಕೊಂಡು ಇಲ್ಲಿ ಕೆಳಗಡೆ ವರ್ಡ್ಸ್ ಇದೆ ನೋಡಿ, ಆ ವರ್ಡ್ಸ್ ನ ಡಿಲೀಟ್ ಮಾಡ್ಕೊಂಡ್ರೆ ವಾರ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಯಾವ ವಾರನೂ ಇಲ್ಲಿ ಶಂಕ ಅನ್ನೋ ವೆಬ್ಸೈಟ್ ಗೆ ಬಂದು ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ಟೈಪ್ ಮಾಡ್ಕೊಂಡು ಕೋಡ್ ಬರುತ್ತೆ, ಕಾಪಿ ಮಾಡ್ಕೊಳ್ಳಿ. ಕೋಡ್ ನ ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮೆಷಿನ್ ಗೆ ಬಂದು ನೀವು ಡಿಲೀಟ್ ಮಾಡಿರ್ತೀರ ಅದರಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಅಂತಿದೆ ನೋಡಿ, ಬೆಳಗ್ಗೆ ಮಧ್ಯಾಹ್ನ ಇತ್ತಂದ್ರೆ ಇದನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೀವು ಮಧ್ಯಾಹ್ನ ಬೆಳಗ್ಗೆ ಅಂತ ಇದ್ರೆ ಮಧ್ಯಾಹ್ನ ಇದ್ರೆ ಇದು ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕರೆಕ್ಟ್ ಆಗಿತ್ತಂದ್ರೆ ಬೆಳಗ್ಗೆ ಇತ್ತಂದ್ರೆ ಅಷ್ಟೇ ಇಟ್ಕೊಂಡು ಇಲ್ಲಿ ಟೈಮಿಂಗ್ಸ್ ಇರುತ್ತೆ ನೋಡಿ, ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ 10 ಗಂಟೆ 11 ಗಂಟೆ ನಾನು ಇಟ್ಟಿರ್ತೀನಿ, ಅದನ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಇವಾಗ ಟೈಮು ಸೆಟ್ ಆಯ್ತು. 4 ಅಂತಿದೆ ನೋಡಿ, ಗ್ರೂಪ್ 4 ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಟ್ರಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಲ್ಲಿರೋ ಅಡ್ರೆಸ್ ನ ನೀವು ಇರೋದನ್ನ ರಿಮೂವ್ ಮಾಡಬೇಕಾಗುತ್ತೆ. ಈ ತರ ರಿಮೂವ್ ಮಾಡ್ಕೊಂಡು ನೋಡಿ, ಈ ತರ ಸಂಕನ ವೆಬ್ಸೈಟ್ ಗೆ ಮತ್ತೆ ರಿಟರ್ನ್ ಬಂದು ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಕನ್ನಡದಲ್ಲಿ. ನೋಡಿ, ಟೈಪ್ ಮಾಡ್ಕೊತಾ ಇದ್ದೀನಿ ನಾನು ಡೆಮೋ. ನೋಡಿ, ಈ ತರ ಟೈಪ್ ಮಾಡ್ಕೊಂಡು ತಾಲೂಕು ಜಿಲ್ಲಾ ಎಲ್ಲಾನು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಆಗಿ ನೀಟಾಗಿ ಅಡ್ರೆಸ್ ನ ಟೈಪ್ ಮಾಡ್ಕೊಂಡು ಇಲ್ಲಿ ಕೋಡ್ ಬರುತ್ತಲ್ಲ ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮೆಷಿನ್ ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಬೇಕಾಗುತ್ತೆ ಅಂದ್ರೆ ಕಲರ್ ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಕಲರ್ ಬೇಕೋ ಆ ಕಲರ್ ನ ಚೂಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮತ್ತೆ ಅಡ್ರೆಸ್ ಆಯ್ತು, ಕಪಲ್ಸ್ ನೇಮ್ ಆಯ್ತು, ಮತ್ತೆ ಅಡ್ರೆಸ್ ಆಯ್ತು, ಎಲ್ಲಾನು ಚೇಂಜ್ ಮಾಡಿದೀವಿ. ಡೇಟ್ ಎಲ್ಲ ಚೇಂಜ್ ಮಾಡಿದೀವಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಇಲ್ಲಿ ಗ್ರೂಪ್ ಅಂತಿದೆ ನೋಡಿ, ಗ್ರೂಪ್ ಅಂಡ್ ಮಾಸ್ಕ್ ಅಂತಿದೆ 1 ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ
ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಾ ಇದೀರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂತ ಇಮೇಜ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿ ನೋಡಿ ಈ ತರ ಫೋಟೋ ಇದೆ ನನ್ನ ಹತ್ರ. ಫೋಟೋನ ಚೂಸ್ ಮಾಡ್ಕೊತಾ ಇದೀನಿ. ಈ ತರ ಫೋಟೋನ ಚೂಸ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಇದೆ ನೋಡಿ 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಬ್ಲಾಕ್ ಶಾಡೋ ಇದೆ ನೋಡಿ ಅದ್ರ ಮೇಲೆ ಅದ್ರ ಕೆಳಗಡೆ ಇಕ್ಕಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಸೈಡ್ ಅಲ್ಲಿ ಸ್ಕ್ರಾಲ್ ಅಪ್ ಮಾಡಿದ್ರೆ ಈ ತರ ಸ್ಕ್ರಾಲ್ ಅಪ್ ಆಗುತ್ತೆ. ಇದನ್ನ ಎಲ್ಲಿವರೆಗೂ ಇದೆ ಇನ್ನ ಕೊಟ್ಟಿರೋ ಇಮೇಜ್ ಅಲ್ಲಿವರೆಗೂ ಕ್ಲಿಕ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಆ ಇಮೇಜ್ ನ. ನೀವು ಹಾಕೊಂಡಿರೋ ಇಮೇಜ್ ನ ಮೂವ್ ಟ್ರಾನ್ಸಾಕ್ಷನ್ ಹೋಗಿ ಫೋಟೋನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಗೆ ಈ ತರ ಸೆಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬಂದು ಮತ್ತೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೋಬೇಕಾಗುತ್ತೆ. ಒಂದು ಇಮೇಜ್ ಆಯ್ತು. ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಬನ್ನಿ. ಮತ್ತೆ ನಿಮ್ಗೆ ಯಾವ ತರ ಇಮೇಜ್ ತಗೋತೀರಾ ಆ ಇಮೇಜ್ ನ ತಗೊಂಡು 3 ಡಾಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಾಕ್ ಸೈಡ್ ಮೇಲೆ ಕೆಳಗಡೆ ಹಾಕಿದ್ರೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ, ಸೈಡ್ ಸ್ಕ್ರಾಲ್ ಅಪ್ ಮಾಡ್ಕೊಂಡು ನಾನು ಕೊಟ್ಟಿರೋ ಇಮೇಜ್ ಬ್ಲಾಕ್ ಶಾಡೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿಂದ ನೀವು ಹಾಕಿರೋ ಇಮೇಜ್ ನ ಟ್ರಿಮ್ ಮಾಡ್ಕೊಂಡು ಕೆಳಗಡೆ ಇರೋ ಇಮೇಜ್ ನ ಡಿಲೀಟ್ ಮಾಡ್ಕೊಳ್ಳಿ. ಆ ಇಮೇಜ್ ನ ಕೊಟ್ಟಿರೋ ಇದನ್ನ ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಕೆಳಗಡೆ ಮಾಡ್ಕೊಳ್ಳಿ. ನೋಡಿ ಈ ತರ ಸ್ಕ್ರಾಲ್ ಅಪ್ ಮಾಡಿದ್ರೆ ಶಾಡೋ ಎಲ್ಲಿವರೆಗೂ ಅಡ್ಜಸ್ಟ್ ಆಗಿರುತ್ತೆ ಅಲ್ಲಿವರೆಗೂ ಫೋಟೋ ಕರೆಕ್ಟ್ ಆಗಿ ಕುತ್ಕೊಂಡಿರುತ್ತೆ. ಮತ್ತೆ ಬ್ಯಾಕ್ ಬನ್ನಿ. ಗ್ರೂಪ್ 1 ಆಯ್ತು, ಗ್ರೂಪ್ 2 ಆಯ್ತು, ಮತ್ತೆ ಗ್ರೂಪ್ ಮಾಸ್ಕ್ ಅಂತ ಇದೆ ನೋಡಿ, ಗ್ರೂಪ್ ಮಾಸ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಫೋಟೋನ ಚೂಸ್ ಮಾಡ್ಕೊಂಡು 3 ಡಾಟ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ತಂದು ಇಟ್ಬಿಡಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಮತ್ತೆ ಎಲ್ಲಿವರೆಗೂ ಇಮೇಜ್ ಇರುತ್ತೋ ಅಲ್ಲಿವರೆಗೂ ಇಮೇಜ್ ನ ಎಲ್ಲಾನು ಇದೇ ತರ ಸ್ಟೆಪ್ ಬೈ ಸ್ಟೆಪ್ ನ ಫಾಲೋ ಮಾಡಿ ಕೆಳಗಡೆ ಇರೋದನ್ನ ಇಮೇಜ್ ನ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಿ ಇಮೇಜ್ ನ. ಈ ಇಮೇಜ್ ನ ಮೂವ್ ಟ್ರಾನ್ಸಾಕ್ಷನ್ ನಲ್ಲಿ ಹೋಗಿ ನೋಡಿ ಯಾವ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಜೂಮ್ ಮಾಡ್ಕೊಬೇಕಂದ್ರೆ ನೋಡಿ ಆ ಕಡೆ ಈ ಕಡೆ ಒಂಚೂರು ಇಮೇಜ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕುತ್ಕೊಳ್ಳೋಂಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಯಾಕೆ ಬನ್ನಿ ಹೇಳ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಇಲ್ಲಿವರೆಗೂ ಇನ್ನೊಂದು ಇಮೇಜ್ ಲೇಯರ್ ಇರುತ್ತೆ ಆ ಲೇಯರ್ ವರೆಗೂ ಇಷ್ಟು ಕರೆಕ್ಟ್ ಆಗಿ ಇಟ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಲೇಯರ್ ವರೆಗೂ ಕರೆಕ್ಟ್ ಆಗಿ ತಂದಿಕ್ಕಿ. ಇದನ್ನ ನೋಡಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದ್ರೆ ನೋಡಿ ಈ ತರ 3 ಇಮೇಜ್ಗಳು ಕರೆಕ್ಟ್ ಆಗಿ ಸೆಟ್ ಆಗಿದ್ದಾವೆ. 4ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬೇಕಾಗಿರುವಂತ ಇಮೇಜ್ ನ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಇಮೇಜ್ ಮೇಲ್ಗಡೆ ಇರೋದನ್ನ ಕೆಳಗಡೆ ಬ್ಲಾಕ್ ಶಾಡೋ ಇದೆಯಲ್ಲ ಅದ್ರ ಕೆಳಗಡೆ ಇಟ್ಬಿಟ್ಟು ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದು ಇಮೇಜ್ ಎಲ್ಲಿವರೆಗೂ ಇರುತ್ತೆ ಆ ಇಮೇಜ್ ನ ಟ್ರಿಮ್ ಮಾಡ್ಕೊಂಡ್ಬಂದು ರೈಟ್ ಸೈಡ್ ಗೆ ಟ್ರಿಮ್ ಮಾಡ್ಕೊಂಡು ಕೆಳಗಡೆ ಇರೋ ಇಮೇಜ್ ನ ಡಿಲೀಟ್ ಮಾಡ್ಕೊಂಡು ನೋಡಿ ಈ ಇಮೇಜ್ ನ ಕರೆಕ್ಟ್ ಆಗಿ ಸೆಟ್ ಇಲ್ಲ ಆ ಇಮೇಜ್ ನ ಕ್ಲಿಕ್ ಮಾಡ್ಕೊಂಡು ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನೋಡಿ ಈ ತರ ಇದಿದೆ ನೋಡಿ. ಒಂದ್ ಸ್ವಲ್ಪ ಬೇಕಾದ್ರೆ ಜೂಮ್ ಔಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಜೂಮ್ ಔಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ. ಮತ್ತೆ ಯಾವ ಇಮೇಜ್ಗಳು ಆಡ್ ಮಾಡಿಲ್ಲ ಈ ತರ ಇಮೇಜ್ ನ ಎಲ್ಲಾ ಇಮೇಜ್ಗಳು ಆಡ್ ಮಾಡಬೇಕಾಗುತ್ತೆ. ನೋಡಿ ಇನ್ನೂ 2 ಇಮೇಜ್ ಇದಾವೆ. ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮಾಸ್ಕ್ ಅಂತಿದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಇರೋದನ್ನ ಕೆಳಗಡೆ ಜಾರಿಸಿ ಕೆಳಗಡೆ ಇರೋದನ್ನ ಈ ಕಡೆ ಎಲ್ಲಿವರೆಗೂ ಇಮೇಜ್ ಇರುತ್ತೆ ಅಲ್ಲಿವರೆಗೂ ಇಮೇಜ್ ನ ಟ್ರಿಮ್ ಮಾಡ್ಕೊಂಡ್ಬಿಡಿ. ಟ್ರಿಮ್ ಮಾಡ್ಕೊಂಡು ಕೆಳಗಡೆ ಇರೋ ಇಮೇಜ್ ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಈ ಇಮೇಜ್ ಅನ್ನು ಕ್ಲಿಕ್ ಮಾಡಿ ಮೂವ್ ಟ್ರಾನ್ಸಾಕ್ಷನ್ ಕ್ಲಿಕ್ ಮಾಡಿದ್ರೆ ಈ ತರ ಇಮೇಜ್ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಈ ತರ ಆ ಕಡೆ ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಫೋಟೋ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುವಂಗೆ ಫೋಟೋನ ಇಟ್ಕೊಳ್ಳಿ. ನೋಡಿ ಈ ತರ ಫೋಟೋ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಜಾಸ್ತಿ ಆಯ್ತು ಅಂದ್ರೆ ಇದ್ರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಟ್ರಿಮ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಟ್ರಿಮ್ ಮಾಡ್ಕೊಂಡ್ರಲ್ಲ. ಮತ್ತೆ ಇನ್ನೂ ಒಂದು ಲಾಸ್ಟ್ ಇಮೇಜ್ ಇದೆ. ಇದು ನೋಡಿ ಒಂಚೂರು ಇಲ್ಲೇನಾದ್ರೂ ಒಂಚೂರು ಪ್ರಾಬ್ಲಮ್ ಆದ್ರೆ ಈ ತರ ಕ್ಲಿಕ್ ಮಾಡ್ಕೊಂಡು ಇಲ್ಲಿಗೆ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸಬೇಕಾದ್ರೆ ಪ್ರಾಬ್ಲಮ್ ಈ ತರ ಆಗ್ತಾ ಇರ್ತವೆ. ನೋಡಿ ಲಾಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೂಪ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಸ್ಟಾರ್ಟಿಂಗ್ ಬಂದು ಇಲ್ಲಿ ಇರೋ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಇರೋದನ್ನ ಕೆಳಗಡೆ ತಂದಿಕ್ಬೇಕಾಗುತ್ತೆ. ಈ ತರ
ಕೆಳಗಡೆ ತಂದಿಕ್ಕಿ ಈ ಇಮೇಜ್ ಎಲ್ಲಿವರೆಗೂ ನಾನು ಕೊಟ್ಟಿರೋ ಇಮೇಜ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಟ್ರಿಮ್ ಮಾಡ್ಕೊಂಬಿಡಿ ರೈಟ್ ಸೈಡ್ಗೆ. ಈ ಕೆಳಗಡೆ ಇರೋದನ್ನ ಡಿಲೀಟ್ ಮಾಡ್ಕೊಳ್ಳಿ. ಕೆಳಗಡೆ ಆ ಇಮೇಜ್ನ ನೀವು ಹಾಕಿರೋ ಇಮೇಜ್ನ ಈ ತರ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ಈ ತರ ಕರೆಕ್ಟ್ ಆಗಿ ಸೆಟ್ ಆಗುವಂಗೆ ಇಮೇಜ್ನ ಸೆಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬನ್ನಿ. ಈ ತರ ನೋಡಿ, ಯಾವುದೇ ತರಹದ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಲೇಯರ್ಗಳು ಆ ಕಡೆ ಈ ಕಡೆ ಜರುಗಿರ್ತವೆ, ನೋಡ್ಕೋಬೇಕು ನೀವು. ನೋಡಿ, ಈ ತರ ಕರೆಕ್ಟ್ ಆಗಿ ಸೆಟ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ಚೂರು ಜರುಗಿಸೋಣ. ಈ ತರ ಸೆಟ್ ಆಗುತ್ತೆ ನೋಡಿ. ಇವಾಗ ತರ ಸೆಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿರೋ ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂತ ಆಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿವರೆಗೂ ನೀವು ವಿಡಿಯೋ ಮಾಡಿರ್ತೀರ ಅಲ್ಲಿವರೆಗೂ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ಇಮೇಜ್ ಆಡಿಯೋ ಕಟ್ ಆಗುತ್ತೆ ಅಲ್ಲಿಗೆ. ಕರೆಕ್ಟ್ ಆಗಿ ನೋಡ್ತಾ ಇದ್ದೀರಲ್ಲ, ಇದು ಬ್ಲಾಕ್ ಸ್ಕ್ರೀನ್ ಹೇಳಿದ್ನಲ್ಲ ನಾನು ಟೆಂಪ್ಲೇಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಾನು ಎನೇಬಲ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಇವಾಗ ಕರೆಕ್ಟ್ ಆಗಿ ಸೆಟ್ ಆಗ್ತಾ ಇದೆ ಇಮೇಜ್. ಈ ಸಾಂಗ್ ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಸಾಂಗ್ ಕೊಟ್ಟಿರೋದಿಲ್ಲ, ನೀವೇ ನಿಮ್ಗೆ ಇಷ್ಟ ಆಗುವಂತ ಸಾಂಗ್ ನ ಚೂಸ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಾನು. ನಾನು ಇವಾಗ ಪ್ಲೇ ಮಾಡೋದಿಲ್ಲ, ಆಡಿಯೋ ಕಾಪಿರೈಟ್ ಕ್ಲೇಮ್ ಬರುತ್ತೆ, ಅದಕ್ಕೋಸ್ಕರ ಪ್ಲೇ ಮಾಡೋದಿಲ್ಲ. ಒಂದ್ಸರಿ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಸೌಂಡ್ ನ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡಿ, ಒಂದ್ಸರಿ ಟೆಸ್ಟ್ ಮಾಡಿ ಯಾವ ತರ ಬಂದಿರುತ್ತೆ ಅಂತ. ಒಂಚೂರು ಇಲ್ಲಿ ಎಫೆಕ್ಟ್ ಗಳು ಹಾಕಿರ್ತೀವಿ, ಬ್ಲರ್ ತರ ಕಾಣಿಸುತ್ತೆ, ಅದಕ್ಕೆ ನಿಮಗೆ ತೋರಿಸಿಲ್ಲ ನಾನು. ನೋಡ್ತಾ ಇದೀರಲ್ಲ, ನೋಡಿ ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ ಒಂದು ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ ತರ ನಿಮಗೆ ಆಪ್ಷನ್ ಇದೆ ಕ್ವಾಲಿಟಿ, ಆ ಕ್ವಾಲಿಟಿ ಮೇಲೆ ಬೇಕಾಗಿರುವಂತ ಕ್ವಾಲಿಟಿಯನ್ನು ಚೂಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನಿತರರಿಗೆ ಎಡಿಟರ್ಸ್ ಗಳಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ